ನಾನು ನಿಮ್ಮ ಹತ್ರ ಒಂದು ವಿಶೇಷವಾಗಿರುವಂತಹ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಹೊಸದಾದಂತ ರೆಸಿಪಿ. ಯಾಕೆಂದ್ರೆ ಇದನ್ನ ಇವತ್ತು ನಾನು ಟೊಮೆಟೊ ಹಣ್ಣಿನಿಂದ ಮಾಡ್ತಾ ಇದ್ದೀನಿ. ಇದನ್ನ ನೀವು ಒಂದ್ಸತಿ ಮನೇಲಿ ಮಾಡಿದ್ರಿಂದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ನೀವು ಹೊರಗೆ ಸಿಗುವಂತ ಬಿಂಗೋ ಇರ್ಬೋದು ಅಥವಾ ಕುರ್ಕುರೆ ಚಿಪ್ಸ್ ಎಲ್ಲ ಇಷ್ಟಪಡ್ತೀರಲ್ಲ, ಅದನ್ನೂ ಸಹ ಮರ್ತೋಗ್ಬಿಡ್ತೀರಿ. ಅಷ್ಟು ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಈ ಒಂದು ಸ್ನಾಕ್ಸ್ ಅನ್ನ ನಾವು ತಯಾರು ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಈಗ ನಾವು ಈ ಸ್ನಾಕ್ಸ್ ನ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ನಮಗೆ ಬೇಕಾಗಿರುವಂತದ್ದು ಟೊಮೆಟೊ ಹಣ್ಣು. ಇಲ್ಲಿ ನಾನು ಬಾದಾಮ್ ಟೊಮೆಟೊನ ತಗೊಂಡಿದ್ದೀನಿ, ಯಾಕೆಂದ್ರೆ ಇದರಲ್ಲಿ ಪಲ್ಪ್ ಜಾಸ್ತಿ ಇರುತ್ತೆ. ಇದರಿಂದ ನಾವು ಮಾಡುವಂತ ಸ್ನಾಕ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ. ಆದ್ರೆ ನಾವು ಟೊಮೆಟೊ ಹಣ್ಣಲ್ಲಿ ಇನ್ನೂ ಸಣ್ಣದಾಗಿರುವಂತ ಟೊಮೆಟೊ ಹಣ್ಣು ನೋಡ್ಬೋದು, ಅದು ಅಷ್ಟು ಚೆನ್ನಾಗಿರಲ್ಲ. ಈ ತರ ಟೊಮೆಟೊ ಹಣ್ಣು ತಗೊಂಡ್ಬಿಟ್ಟು ನಾನೀಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಇದನ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೀವು ಬೇಕು ಅಂದ್ರೆ ನೀವು ಇದನ್ನ ತುರ್ಕೊಳ್ಳಬಹುದು, ಆದ್ರೆ ನಾನಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಇದಕ್ಕೆ ಹಾಕೊಂಡ್ಬಿಟ್ಟು ನಾನೀಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವಾ? ಈಗ ಇದು ಫೈನ್ ಆಗಿ ಪೇಸ್ಟ್ ಆಗಿದೆ. ಆದ್ರೂ ಸಹ ನಾನು ಇದನ್ನ ಒಂದ್ಸತಿ ಜಾಲರಿಯಲ್ಲಿ ಇದನ್ನ ಸೋಸ್ಕೊಳ್ತೀನಿ. ಯಾಕಂದ್ರೆ ಬೀಜ ಏನಾದ್ರು ಇದ್ರೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಸೋಸ್ಕೊಳ್ತೀನಿ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದನ್ನ ಹಾಕೊಂಡ್ಬಿಟ್ಟು ನಾನೀಗ ಕ್ಲೀನ್ ಆಗಿ ಸೋಸ್ಕೊಳ್ತೀನಿ. ನೋಡ್ತಾ ಇದ್ರಲ್ಲ, ಈಗ ಇದನ್ನ ಸೋಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇದನ್ನ ನಾನೀಗ ಕಲಿಸ್ಕೊಳ್ತೀನಿ. ಯಾಕೆಂದ್ರೆ ಒಂದೇ ಸತಿ ಹಾಕೊಂಡ್ರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮತ್ತೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ಸ್ವಲ್ಪನೇ ಹಾಕೊಂಡ್ಬಿಟ್ಟು ನನಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಮತ್ತೆ ನೀರು ಹಾಕೊಳ್ಳೋ ಅಂತ ಇದು ಇಲ್ವೇ ಇಲ್ಲ, ಯಾಕೆಂದ್ರೆ ಇದೇ ಇರೋದ್ರಿಂದ ಇದಕ್ಕೆ ಮತ್ತೆ ನೀರು ಹಾಕೊಳ್ಳೋದು ಬೇಕಾಗಲ್ಲ. ನೋಡ್ತಾ ಇದ್ದೀರಲ್ವಾ? ಈಗ ಈ ಗೋಧಿ ಹಿಟ್ಟನ್ನ ಹಾಕೊಂಡು, ನೀವು ಬೇಕು ಅಂದ್ರೆ ಮೈದಾ ಹಿಟ್ಟಿಂದನೂ ಮಾಡ್ಬೋದು, ಅದೇ ಗೋಧಿ ಹಿಟ್ಟಿಂದ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ನಾನು ಗೋಧಿ ಹಿಟ್ಟಿನಿಂದನೇ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ? ಈಗ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ, ನಾನು ಇನ್ನೂ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ವಾ ಅದೇ ರೀತಿಯಾಗಿ ಹಾಕೊಳ್ಬೇಕು. ಇಲ್ಲಿ ನಾನು ಹೆಚ್ಚಿನ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕೆಂದ್ರೆ ನಂತರ ಇದಕ್ಕೆ ನಾನು ಒಂದು ಸ್ಪೆಷಲ್ ಆಗಿರುವಂತ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಬರೀ ನಾನು ಕೇವಲ ಇಲ್ಲಿ ನನಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಮತ್ತು ಅರಿಶಿನ ಪುಡಿ ಉಪ್ಪನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಆ ಸ್ಪೆಷಲ್ ಪೌಡರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಸ್ನ್ಯಾಕ್ಸ್ದು ಟೇಸ್ಟು ಸಹ ತುಂಬಾ ಟ್ಯಾಂಗಿ ಆಗಿ ಇರುತ್ತೆ. ಯಾಕೆಂದ್ರೆ ನೀವು ಸಾಮಾನ್ಯವಾಗಿ ತಿಂದಿರ್ತೀರಿ ಹೊರಗಡೆ ಅಲ್ವಾ, ಈ ಬಿಂಗೋ ಇರ್ಬೋದು, ಈ ಕುರ್ಕುರೆ ಎಷ್ಟು ಟ್ಯಾಂಗಿ ಆಗಿರುತ್ತಲ್ಲ ಅದೇ ಫ್ಲೇವರ್ ಅಲ್ಲಿ ಬರುತ್ತೆ. ಇದನ್ನ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಎಷ್ಟು ಬೇಕೋ ಅಷ್ಟು ನಾವು ತಿನ್ಬೋದು. ನೋಡ್ತಾ ಇದ್ದೀರಲ್ವಾ? ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು, ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಈಗ ಕಲಿಸ್ಕೊಳ್ಳೋಣ. ಈಗ ನೋಡಿದ್ರಲ್ವಾ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಈಗ ಕಲಿಸ್ಕೊಂಡಿದ್ದು. ಇದನ್ನ ನಾವೀಗ ಒಂದು 10 ನಿಮಿಷಗಳ ಕಾಲ ಇದನ್ನ ರೆಸ್ಟ್ ಮಾಡಕ್ಕೆ ಬಿಡೋಣ. ಈಗ ಒಂದು ಒದ್ದೆ ಬಟ್ಟೆಯಿಂದ ಇದನ್ನ ಕ್ಲೀನಾಗಿ ಕವರ್ ಮಾಡ್ತೀನಿ. ಯಾಕೆಂದ್ರೆ ಇದನ್ನ ಹಾಗೆ ನೆನೆಯೋಕೆ ಬಿಟ್ಟಾಗ ಮೇಲಿಂದ ಕಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಒದ್ದೆ ಬಟ್ಟೆಯಿಂದ ಕ್ಲೀನಾಗಿ ಪ್ಯಾಕ್ ಮಾಡಿದ್ರೆ ಇದು ಯಾವ ರೀತಿ ಕಲಿಸ್ದಾಗ ಹೆಂಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ. ಈಗ ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಣ.
ಈಗ ಇದನ್ನ 10 ನಿಮಿಷಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ವಲ್ಲ, ಈಗ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಬಿಟ್ಟು ಈಗ ಇಲ್ಲಿ ನಾನು ಒಂದು ಸಣ್ಣಾಗಿ ಅಂದ್ರೆ ಚಪಾತಿ ಉಂಡೆ ಮಾಡ್ಕೊಂಡು ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ದಪ್ಪನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಲಟ್ಟಿಸ್ಕೊಳ್ಬೇಕು. ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಆದ್ರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಯಾಕೆಂದ್ರೆ ಇದನ್ನ ನಾವು ಎಣ್ಣೆಯಲ್ಲಿ ಹಾಕೊಂಡಾಗ ಇದು ಕ್ರಂಚಿಯಾಗಿ ಬರ್ಬೇಕಲ್ಲ, ಕ್ರಿಸ್ಪಿಯಾಗಿ. ಅದಕ್ಕೋಸ್ಕರ ತೆಳ್ಳಗೆ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲವಾಗಿ ಇದನ್ನ ನಾವು ಲಟ್ಟಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಅಗಲ ಆಗುತ್ತೆ ಅಷ್ಟು ಅಗಲವಾಗಿ ತೆಳುವಾಗಿ ನಾನು ಇದನ್ನ ಲಟ್ಟಿಸ್ಕೊಂಡಿನಿ. ಈಗ ನಾನು ಫೋರ್ಕ್ ಇಂದ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಎಣ್ಣೆಯಲ್ಲಿ ಇದನ್ನ ಹಾಕೊಂಡಾಗ ಇದು ಊದಬಾರ್ದು. ಊದಿದ್ರೆ ಕ್ರಿಸ್ಪಿ ಆಗಿ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಫೋರ್ಕ್ ಇಂದ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವಾ? ಈಗ ನಾನು ಚಾಕುನಿಂದ ಎಡ್ಜಸ್ ನ ಕಟ್ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಪ್ರಾಪರ್ ಶೇಪ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಎಡ್ಜಸ್ ನ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಎಡ್ಜಸ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮತ್ತೆ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಒಂದೇ ಸಮನಾಗಿ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಇದಕ್ಕೆ ಟ್ರಯಾಂಗಲ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನೋಡಕ್ಕೂ ಚೆನ್ನಾಗಿರ್ಬೇಕು, ಮಕ್ಳಿಗೂ ಸಹ ಇಷ್ಟ ಆಗ್ಬೇಕು. ಅದಕ್ಕೋಸ್ಕರ ಈಗ ನಾನು ಈ ರೀತಿ ಟ್ರಯಾಂಗಲ್ ಶೇಪ್ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನೋಡಿ ಒಂದು ಮೀಡಿಯಂ ಸೈಜ್ ಅಲ್ಲೇ ಕಟ್ ಮಾಡಿ. ತುಂಬಾ ದೊಡ್ಡಕ್ಕೂ ಕಟ್ ಮಾಡಕ್ ಹೋಗ್ಬೇಡಿ. ನೋಡಿ ಕಾಣಿಸ್ತಾ ಇದೆಯಲ್ವಾ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಈಗ ನಾನು ಟ್ರಯಾಂಗಲ್ ಶೇಪ್ ಅಲ್ಲಿ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಈಗ ನಾನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಈಗ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾವು 10 ನಿಮಿಷಗಳ ಕಾಲ ನಾವು ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಆಯಿಲ್ ಅನ್ನ ಬಿಸಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಇದನ್ನ ಎಣ್ಣೆಯಲ್ಲಿ ಹಾಕೊಳ್ಳೋಣ. ಈಗ ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಮುಂಚೆ ಎಣ್ಣೆ ಕಾಯಿಲಿ ಅಂತ ಒಂದು 10 ನಿಮಿಷದ ಕಾಲ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ವಲ್ಲ, ಅದರಿಂದ ಎಣ್ಣೆ ಚೆನ್ನಾಗೇ ಕಾದಿದೆ.
ಅದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವಾ, ಕಲರು ಚೇಂಜ್ ಆಗ್ತಾ ಇದೆ. ನೋಡಿದ್ರಲ್ವಾ, ಕಲರ್ ಈಗ ಚೇಂಜ್ ಆಗಿದೆ. ಈಗ ಇದು ಆಗಿದೆ. ಈಗ ಇದು ನಾನು ತಕ್ಕೊಳ್ತೀನಿ. ಈಗ ಇದು ನಾನು ತಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದೀರಲ್ಲ, ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಈ ಸೌಂಡ್ ಕೇಳಿದ್ರೇನೆ ಗೊತ್ತಾಗುತ್ತಿದ್ದು ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂದಿದೆ ಅಂತ. ಈಗ ಇದನ್ನ ಟೇಸ್ಟ್ ಇನ್ನೂ ಹೆಚ್ಚು ಮಾಡಕ್ಕಂದ್ರೆ ಟ್ಯಾಂಗಿ ಟೇಸ್ಟ್ ಕೊಡೋಕ್ಕೋಸ್ಕರ ನಾನು ಮುಂಚೆನೆ ಹೇಳಿದ್ದೆ ನಿಮಗೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ತೀನಿ ಅಂತ. ಅದನ್ನ ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಹುರಿದು ಪುಡಿ ಮಾಡ್ಕೊಂಡಿರುವಂತ ಜೀರಾ ಪೌಡರು. ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನು ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ, ನೋಡ್ಬಿಟ್ಟು ಹಾಕೊಳ್ಳಿ. ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಟ್ಯಾಂಗಿ ಟೇಸ್ಟ್ ಅನ್ನ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ನಂತರ ಈ ಟೇಸ್ಟ್ ಅನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಮ್ಯಾಗಿ ಮಸಾಲ ಅಂದ್ರೆ ಮಸಾಲಾ ಮ್ಯಾಗಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದ್ರೆ ಇಲ್ಲಿನೇ ಶುಂಠಿ ಪೌಡರ್ ಇರುತ್ತಲ್ವಾ, ಒಣ ಶುಂಠಿ, ಅದನ್ನು ಸಹ ಹಾಕೊಳ್ಬೋದು. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಅದ್ರ ಮೇಲೆ ನಾನು ಇದನ್ನ ಹಾಕೊಳ್ತೀನಿ. ಈ ರೀತಿ ಚೆನ್ನಾಗಿ ಎಲ್ಲ ಸೈಡಿಗೂ ಆಗುವ ರೀತಿಯಾಗಿ ಕುದಿಸ್ಕೊಳ್ಬೇಕು. ಹಾಕೊಂಡ್ಬಿಟ್ಟು ಇದನ್ನ ಒಂದ್ಸತಿ ಈ ರೀತಿ ನೋಡಿದ್ರಲ್ವಾ, ಎಷ್ಟು ಈಸಿಯಾಗಿ ನಾವು ಈ ಸ್ನ್ಯಾಕ್ಸ್ ಅನ್ನ ಮಾಡ್ಬೋದು ಅಂತ. ನೋಡ್ತಾ ಇದ್ದೀರಲ್ವಾ, ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಇದನ್ನ ಹಾಕೊಳ್ಬೋದು. ತುಂಬಾ ಆರೋಗ್ಯಕರವಾಗಿನೂ ಇರುತ್ತೆ, ಯಾಕೆಂದ್ರೆ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿಗೂ ಸಹ ತುಂಬಾ ಒಳ್ಳೇದು. ನೋಡಿದ್ರಲ್ಲ ಸ್ನೇಹಿತರೆ, ಹೊರಗಡೆ ನಾವು ತಗೊಂಬಂದು ತಿನ್ನೋ ಅಂತ ಟ್ಯಾಂಗೋ ಮತ್ತೆ ಕುರ್ಕುರೆ ಇರ್ಬೋದು, ಬಿಂಗೋ ಇರ್ಬೋದು, ಚಿಪ್ಸ್, ಇದೆಲ್ಲದಕ್ಕಿಂತ ಮನೇಲೆ ಈ ರೀತಿ ಮಾಡಿ ನೋಡಿ, ನಿಮ್ಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಪದೇ ಪದೇ ಮಾಡ್ತಿರ್ತೀರಿ, ಜೊತೆಗೆ ಹೊರಗಿಂದ ತಂದು ತಿನ್ನೋದನ್ನ ನೀವು ಬಿಟ್ಟೇ ಬಿಡ್ತೀರಿ, ಅಷ್ಟು ಟೇಸ್ಟಿಯಾಗಿ
ಇದು ಇರುತ್ತೆ ಅಷ್ಟೇ ಅಲ್ಲದೆ ಕ್ರಿಸ್ಪಿ ಆಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಯಾವ ರೀತಿ ಬಂತು ಅಂತನೂ ಸಹ ತಿಳಿಸಿ. ಸರಿ ಸ್ನೇಹಿತರೆ, ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಲ್ಲಿ ನಮ್ಮನ್ನು ಉರಿದುಂಬಿಸುತ್ತೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೋದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂಥ ಯಾವುದಾದ್ರು ರೆಸಿಪಿ ಇದ್ರೆ ಅದನ್ನು ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂದಿನ ರೆಸಿಪಿಯಲ್ಲಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಚಾನಲ್ ಎಲ್ಲದರಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದುವರೆಗೂ ನಮ್ಮ ಚಾನೆಲ್ನಲ್ಲಿ 100ಕ್ಕಿಂತ ಹೆಚ್ಚಿನ ರೆಸಿಪಿಗಳನ್ನ ಮಾಡಿದೀವಿ. ನಿಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಿಕ್ಕಿದೆ, ಆದ್ರೂ ಸಹ ನಿಮ್ಮ ಕಡೆಯಿಂದ ಹೆಚ್ಚಿನ ಸಪೋರ್ಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ಒಂದು ರೆಸಿಪಿಯನ್ನ ಮಾಡಬೇಕು ಅಂದ್ರೆ ಸಮಯ ಮತ್ತು ಎಫರ್ಟ್ ಎಷ್ಟು ಬೇಕಾಗುತ್ತೆ ಅಂತ. ನಿಮ್ಮ ಕಡೆಯಿಂದ ಈ ರೀತಿಯಾದಂತ ಒಂದು ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಿಕ್ಕಿದ್ರೆ ನಮಗೂ ಸಹ ಮಾಡೋಕ್ಕೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಆದ್ರಿಂದ ನಿಮ್ಮ ಕಡೆಯಿಂದ ಹೆಚ್ಚಿನ ಸಪೋರ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ರೆಸಿಪಿಗಳನ್ನ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಸಹ ನೀವು ಶೇರ್ ಮಾಡಿ. ಇದರಿಂದ ನಮಗೂ ಸಹ ಹೆಚ್ಚಿನ ಸಪೋರ್ಟು ಸಿಕ್ಕಿದಂಗಾಗುತ್ತೆ. ಸರಿ ಸ್ನೇಹಿತರೆ, ಮತ್ತೆ ಇದೇ ರೀತಿಯಾದಂತ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.